ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ. ಶ್ರೋತೃಗಳಿಗೆ ಅಧ್ಯಾತ್ಮ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಅಂತಃಕರಣಕ್ಕೆ ಆಹಾರ ಎಂಬ 29ನೆಯ ವಿಚಾರಕ್ಕೆ ಸ್ವಾಗತ. ಸಾಮಾನ್ಯವಾಗಿ ನಾವು ಆಹಾರವೆಂದು ಹೇಳುವುದು ಈ ದೇಹಕ್ಕೆ ನಾವು ಕೊಡುವ ಪೋಷಣೆ. ಆಹಾರವಿಲ್ಲದೆ ಯಾರೂ ಬದುಕಿರಲಾರರು. ಅನ್ನ ನೀರು ಜೀವನಕ್ಕೆ ಬಹಳ ಮುಖ್ಯ. ಈ ಮಾತು ಎಲ್ಲರ ಬಾಯಿಯಲ್ಲೂ ಇರುತ್ತದೆ. ಇದರಲ್ಲಿ ನಿಜದ ಅಂಶವೂ ಇದೆ. ಏಕೆಂದರೆ ನಾವೆಲ್ಲರೂ ಜೀವಂತವಾಗಿರುವಂತಹ ವ್ಯಕ್ತಿಗಳು. ಈ ರೀತಿಯಾಗಿ ಜೀವಂತವಾಗಿರುವಂತಹ ಎಲ್ಲ ಪ್ರಾಣಿ ವರ್ಗಕ್ಕೂ ಆಹಾರ, ನೀರು, ಅನ್ನ ನೀರು ಬೇಕಾಗುತ್ತದೆ. ಕೇವಲ ಪ್ರಾಣಿಗಳಿಗಷ್ಟೇ ಅಲ್ಲ, ಜೀವವಿರುವಂತಹ ಸಸ್ಯವರ್ಗಕ್ಕೂ ಕೂಡ ಅದು ಅವಶ್ಯಕ. ಆದರೆ ಒಂದು ಚಂದನದ ಗೊಂಬೆಗೆ ಅನ್ನವನ್ನು ಬಳಿದು ನೀರು ಹಾಕಿದರೆ, ಅಂದರೆ ಜೀವವಿಲ್ಲದ ಒಂದು ವಸ್ತುವಿಗೆ ಈ ರೀತಿಯಾಗಿ ಆಹಾರವನ್ನು ಹಾಕಿದರೆ ಅದು ಜೀವಿಸುವುದೇನು? ಇಲ್ಲ. ಏಕೆಂದರೆ ಅದಕ್ಕೆ ಜೀವನದ ಮೂಲಾಧಾರವಿಲ್ಲ. ಅದರ ಮೈಯಲ್ಲಿ ಬಿಸಿಯಿಲ್ಲ, ಮಾಂಸಖಂಡಗಳಿಲ್ಲ, ರಕ್ತವಿಲ್ಲ, ಎಲುಬಿಲ್ಲ, ಮಜ್ಜೆಯಿಲ್ಲ. ಆದರೆ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿರುವುದು, ಏಕೆಂದರೆ ಮೃತ ದೇಹದಲ್ಲಿಯೂ ಕೂಡ ಇವೆಲ್ಲವೂ ಇರುತ್ತದೆ. ಆದರೆ ಆ ಮೃತ ದೇಹವು ಅನ್ನವನ್ನಾಗಲಿ ನೀರನ್ನಾಗಲಿ ಸ್ವೀಕರಿಸುವುದಿಲ್ಲ, ಅಥವಾ ಅದರಿಂದ ಅದು ಬದುಕಲು ಸಾಧ್ಯವಿಲ್ಲ. ಆದರೆ ಜೀವಂತವಾಗಿರುವಂತಹ ದೇಹದಲ್ಲಿ ಅತ್ಯಂತ ಮುಖ್ಯವಾಗಿರುವುದು ಅಂತಃಕರಣ. ಈ ಅಂತಃಕರಣವು ಕೇವಲ ಜೀವಂತವಾಗಿರುವಂತಹ ಮನುಷ್ಯ, ಪ್ರಾಣಿ, ಸಸ್ಯ ವರ್ಗಗಳಲ್ಲಿ ಮಾತ್ರವೇ ಇರುವಂತಹದ್ದು. ಇನ್ನು ಪ್ರಾಣಿ ಸಸ್ಯ ವರ್ಗಗಳಲ್ಲಿ ಅದು ಹೇಗಿರುತ್ತದೆಂದು ನಾವು ಕೇವಲ ಊಹೆ ಮಾಡಲು ಸಾಧ್ಯ. ಆದರೆ ನಮ್ಮೊಳಗಿರುವ ಅಂತಃಕರಣಕ್ಕೆ ಖಂಡಿತವಾಗಿಯೂ ಯಾವುದೋ ರೀತಿಯಾದಂತಹ ಪುಷ್ಟಿ ಬೇಕಲ್ಲವೇ? ಹೇಗೆ ನಮ್ಮ ಶರೀರದಲ್ಲಿ ರಕ್ತ, ಮಾಂಸ ಮುಂತಾದವುಗಳ ಬೆಳೆಯುವುದಕ್ಕೆ ಆಹಾರವು ಬೇಕಲ್ಲವೇ? ಹಾಗೆಯೇ ನಮ್ಮ ಅಂತಃಕರಣವು ಬೆಳೆಯುವುದಕ್ಕೆ ಅದಕ್ಕೆ ವಿಚಾರ ಶಕ್ತಿ ಬೇಕು. ಅಂದರೆ ಯಾವುದು ಯೋಗ್ಯವಾದ ನಡವಳಿಕೆ, ಸಮಾಜದಲ್ಲಿ ನಾವು ಎಲ್ಲರಿಗೂ ಪೂರಕವಾಗಿ ಇರುವುದು ಹೇಗೆ, ಸಮಾಜದಲ್ಲಿ ವ್ಯತಿರಿಕ್ತವಾಗದೆ, ಸಮಾಜಕ್ಕೆ ಕಂಟಕರಾಗದೆ ಯೋಗ್ಯ ರೀತಿಯಿಂದ ಬಾಳುವ ಮೂಲಕ ಸ್ವತಃ ನಾವು ಮನಸ್ಸಮಾಧಾನ ಶಾಂತಿಯಿಂದ ಬದುಕುವುದಾದರೂ ಹೇಗೆ? ಇಂತಹ ವಿಚಾರ ಶಕ್ತಿಗಳು ಬೇಕು. ನೀತಿ ಮತಗಳ ತಿಳುವಳಿಕೆ ಬೇಕು. ಇಲ್ಲಿ ಮತಗಳ ಹೆಸರಿನಲ್ಲಿ, ಮತ ಪಂಥಗಳ ಹೆಸರಿನಲ್ಲಿ ಗುಂಪುಗಾರಿಕೆಯಲ್ಲ. ಮತ ಪಂಥಗಳು ನಮಗೆ ಯೋಗ್ಯವಾದ ಬದುಕಿನ ಮಾರ್ಗವನ್ನು ತೋರಿಸಿದರೆ, ಆ ಯೋಗ್ಯ ಬದುಕಿನ ಮಾರ್ಗದ ಮೂಲಕ ಸಮಾಜಕ್ಕೆ ಪೂರಕವಾಗಿ ಬದುಕುವ ಅವಕಾಶ ದೊರೆತರೆ, ಹಾಗೂ ನಮ್ಮ ಮನಸ್ಸಿಗೆ ಸಮಾಧಾನ ಸಂತೋಷಗಳು ದೊರೆತರೆ, ಕೆಲವೊಂದು ನೀತಿಯನ್ನು ಅನುಸರಿಸುವ ಮೂಲಕ ನಮ್ಮ ಜೀವನ ಸುಗಮವಾಗುವುದು ಸಾಧ್ಯವಾದರೆ, ಅಂತಹ ವಿಷಯಗಳು ನಮ್ಮ ಅಂತಃಕರಣಕ್ಕೆ ಆಹಾರ. ಅಂತಃಕರಣಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯಗಳು ಬೇಕು. ಇಲ್ಲಿ ಭಕ್ತಿ ಎಂದರೆ ಯಾವುದೋ ಒಂದು ನಮಗೆ ಕಾಣದ ನಿರ್ದಿಷ್ಟವಾದ ಶಕ್ತಿ ಇದೆ. ಆ ಶಕ್ತಿಯೇ ಇಡೀ ಜಗತ್ತನ್ನು ಆಡಿಸುತ್ತಿದೆ. ಆ ಶಕ್ತಿಯು ಆ ಶಕ್ತಿಯೇ ನಮ್ಮ ದೇಹವನ್ನು, ನಮ್ಮ ದೇಹದೊಳಗಿನ ಕೆಲಸವನ್ನು ಮಾಡುತ್ತಿದೆ. ಆದ್ದರಿಂದ ಆ ಶಕ್ತಿಯ ಮೇಲೆ ಭರವಸೆ ಇಟ್ಟು ನಾವು ಮಾಡುವ ಎಲ್ಲ ಕೆಲಸವನ್ನು ಕರ್ತವ್ಯ ಭಾವದಿಂದ ಮಾಡುತ್ತಾ, ನಾವು ಈ ಇಡೀ ವಿಶ್ವದ ಅಸ್ತಿತ್ವದಲ್ಲಿ ಒಂದು ಭಾಗವೆಂದು ಪರಿಗಣಿಸಿ ಅದಕ್ಕೆ ಶರಣಾಗಿ ಆ ಮಹಾ ಸಿಂಧುವಿನಲ್ಲಿ ಒಂದು ಬಿಂದುವಾಗಿ ಬೆರೆತು ಹೋಗುವುದು ಭಕ್ತಿ. ಈ ಎಲ್ಲ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತಂದುಕೊಂಡು ಅದನ್ನು ನಮ್ಮ ಜೀವನದ ನಿತ್ಯ ಜೀವನದಲ್ಲಿ ಪಾಲಿಸುವುದು ಜ್ಞಾನ. ಅದೇ ರೀತಿಯಾಗಿ ಜಗತ್ತಿನಲ್ಲಿ ಇರುವುದೆಲ್ಲ ತನಗೇ ಬೇಕು ಎಂಬಂತಹ ದುರಾಸೆಗೆ ಒಳಗಾಗದೆ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರವೇ ಇಟ್ಟುಕೊಂಡು, ನಮ್ಮ ಆಶಯಕ್ಕಿಂತಲೂ ನಮ್ಮ ಅವಶ್ಯಕತೆಗಳೇನಿದೆ ಅಷ್ಟನ್ನು ಪೂರೈಸಿಕೊಂಡು ಅತಿಯಾಗಿ ಆಸೆ ಪಡದಿರುವುದು ವೈರಾಗ್ಯ. ಇಂತಹ ವಿಚಾರಗಳು ನಮ್ಮ ಅಂತಃಕರಣಕ್ಕೆ ಪುಷ್ಟಿ ನೀಡುವ ಮೂಲಕ ನಾವು ಸಂತೋಷ, ಮನಸ್ಸಮಾಧಾನದಿಂದ ಬದುಕಲು ಸಹಾಯ ಮಾಡುತ್ತವೆ. ಶರೀರದ ಹಸಿವು ಬಾಯಾರಿಕೆಗಳನ್ನು ಅಡಗಿಸಿ ಅದಕ್ಕೆ ಪುಷ್ಟಿ ತುಷ್ಟಿಗಳನ್ನು ಕೊಡುವುದಕ್ಕೆ ಹೇಗೆ ಹೊರಗಿನ ಆಹಾರವು ಬೇಕೋ, ಹಾಗೆಯೇ ಅಂತಃಕರಣದ
ಹಸಿವು ಬಾಯಾರಿಕೆಗಳನ್ನು, ಅಂದರೆ ನಾನು ಹೇಗೆ ಇರಬೇಕಿತ್ತು, ಹೇಗೆ ಇದ್ದಿದ್ದರೆ ನಾನು ಸಂತೋಷವಾಗಿ ಇರುವುದು ಸಾಧ್ಯವಾಗುತ್ತದೆ, ಯಾವ ರೀತಿ ಇರುವುದರಿಂದ ನನ್ನ ಮನಸ್ಸಿಗೆ ಸಮಾಧಾನ ದೊರೆಯುತ್ತದೆ, ಯಾವ ರೀತಿಯಿಂದ ನಾನು ನೆರೆಹೊರೆಯವರೊಂದಿಗೆ ಹಾಗೂ ಜಗತ್ತಿನ ಇತರ ಜನಗಳೊಂದಿಗೆ ಹೊಂದಿಕೊಂಡು ಬದುಕಬಹುದು, ಯಾವುದು ನನ್ನ ನಿಜವಾದ ಧರ್ಮ. ಇಲ್ಲಿ ಧರ್ಮವೆಂದರೆ ನಾವು ಜಗತ್ತಿನಲ್ಲಿ ಕಾಣುವಂತಹ ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಹೇಳುವ ರಿಲಿಜನ್ ಎಂಬ ಪದವಲ್ಲ. ಒಬ್ಬ ವೈದ್ಯನಾಗಿ ನನ್ನ ಧರ್ಮವೇನು, ಒಬ್ಬ ಚಾಲಕನಾಗಿ, ವಾಹನ ಚಾಲಕನಾಗಿ ರಸ್ತೆಯಲ್ಲಿ ನಾನು ಯಾವ ನಿಯಮಗಳನ್ನು ಅನುಸರಿಸುತ್ತಾ ಯಾವ ಧರ್ಮವನ್ನು ಅನುಸರಿಸಬೇಕು, ಪತಿಯಾಗಿ ನನ್ನ ಧರ್ಮ, ತಂದೆಯಾಗಿ ನನ್ನ ಧರ್ಮ, ಮಗನಾಗಿ ಧರ್ಮ, ಹೆಂಡತಿಯಾಗಿ, ಮಕ್ಕಳಾಗಿ, ಎಲ್ಲ ರೀತಿಯಿಂದಲೂ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಹಲವು ಪಾತ್ರಗಳನ್ನು ನಿರ್ವಹಿಸುತ್ತಾನೆ. ಈ ಪ್ರತಿಯೊಂದು ಪಾತ್ರಕ್ಕೂ ಸಂಬಂಧಿಸಿದಂತೆ ಒಂದು ಯೋಗ್ಯ ಧರ್ಮವಿದೆ. ಆ ಧರ್ಮವನ್ನು ಅನುಸರಿಸುವುದರಿಂದ ಆ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿ ತನ್ಮೂಲಕ ನಮ್ಮ ಮನಸ್ಸಿಗೆ ಶಾಂತಿ ಪಡೆಯಬಹುದು. ಈ ರೀತಿಯ ಈ ರೀತಿಯಾದಂತಹ ವಿಚಾರಗಳ ಹಸಿವೆ ಅಂತಃಕರಣದ ಹಸಿವು, ಬಾಯಾರಿಕೆಗಳು. ಇದನ್ನು ಅಡಗಿಸಿ ಪುಷ್ಟಿ ತುಷ್ಟಿಗಳನ್ನು ಕೊಡುವುದಕ್ಕೆ ಅದಕ್ಕೂ ಸಹ, ಅಂದರೆ ಆ ಅಂತಃಕರಣಕ್ಕೆ ಆಧ್ಯಾತ್ಮಿಕವಾದ ಆಹಾರವು ಬೇಕು. ಮೂಲತಃ ಈ ಆಧ್ಯಾತ್ಮವೆನ್ನುವುದು ಆರಂಭವಾಗುವುದೇ ಭಗವದ್ ಭಕ್ತಿಯಿಂದ. ಅಂದರೆ ಒಂದು ಅದೃಶ್ಯ ಶಕ್ತಿ ಜಗತ್ತನ್ನು ನಡೆಸುತ್ತಿದೆ ಎಂಬ ನಂಬಿಕೆಯಿಂದ ಆ ಅದೃಶ್ಯ ಶಕ್ತಿಗೆ ಮನಃಪೂರ್ವಕವಾಗಿ ಸಂತೋಷದಿಂದ ಪ್ರೀತಿಯಿಂದ ಶರಣಾಗುವುದು, ಅದು ನಮ್ಮ ಜೀವನವನ್ನು ಯಶಸ್ವಿಯಾಗಿ ನಡೆಸುತ್ತದೆ ಎಂಬ ಭರವಸೆಯಲ್ಲಿ ಆನಂದದಿಂದ ಇರುವುದು, ಇದು ಭಗವದ್ಭಕ್ತಿ ಎಂದುಕೊಳ್ಳಬಹುದು. ಭಗವದ್ಭಕ್ತಿ ಎಂಬುದು ಸುಲಭವಾಗಿ ದೊರೆಯುವ, ಸುಲಭವಾಗಿ ಜೀರ್ಣಿಸುವ, ಬೇಗನೆ ತುಷ್ಟಿ ಪುಷ್ಟಿಗಳನ್ನು ಕೊಡುವ ಆಧ್ಯಾತ್ಮಿಕ ಆಹಾರವು. ಬದುಕಿನ ಬದುಕಿನಲ್ಲಿರುವಂತಹ ಚಿಂತೆ, ಆತಂಕ ಇವುಗಳನ್ನು ತೊರೆದು ಭಗವದ್ಭಕ್ತಿಯಿಂದ ಭಗವಂತನಲ್ಲಿ, ಕಾಣದ ಭಗವಂತನಲ್ಲಿ ಶರಣಾಗಿ ಆನಂದದಿಂದ ಬದುಕೋಣವೇ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥ್ಯೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.